ನೋಡ್ತಾರ. ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಫಾರ್ ಟುಡೇಸ್ ನ್ಯೂ ವಿಡಿಯೋ. ಈ ವಿಡಿಯೋ ಮಾಡ್ತಿರುವ ಉದ್ದೇಶ ಏನಂದರೆ ಗೈಸ್, ಡೈಲಿ ನಾನು ಯೂಟ್ಯೂಬ್ ಚಾನಲ್ ರೆಸ್ಕ್ಯೂ ವಿಡಿಯೋ ಭಾಳ ಜನ ನನ್ನ ವ್ಯೂವರ್ಸ್ ನೋಡ್ತಿದ್ದಾರೆ, ಎಲ್ಲೆಲ್ಲಿಂದನೂ, ಬೇರೆ ಕಂಟ್ರಿಯಿಂದ, ಬೇರೆ ಸ್ಟೇಟಿಂದ. ಸೊ ಅವ್ರಿಗೆಲ್ಲ ಗೊತ್ತಾಗಲಿ ನಮ್ಮ ಕಷ್ಟ ಅನ್ನೋದು ಏನಂತ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಗೈಸ್, ಮತ್ತೇನಿಲ್ಲ. ಸೊ ಈಗ ಮಂಗಳವಾರ ವೀಕ್ಲಿ ಒನ್ಸ್ ಭಾಳ ರಶ್ ಇರುತ್ತೆ ನಮ್ಮ ಊರಲ್ಲಿ. ಅದು ಎದಕ್ಕಂದರೆ ನಮ್ಮ ಹುಲಿಗೆಮ್ಮನ ಟೆಂಪಲ್, ಹುಲಿಗೆಮ್ಮನ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ ಹುಣ್ಣಿಮೆ ದಿವಸ. ಸೊ ಹಂಗಾಗಿ ಭಯಂಕರ ರಶ್ ಇರುತ್ತೆ. ಒಂದು ನಾವು ರೆಸ್ಕ್ಯೂಗೆ ಹೋಗ್ಬೇಕಂದ್ರೆ ಮಿನಿಮಮ್ 20 ಮಿನಿಟ್ಸ್ 30 ಮಿನಿಟ್ಸ್ ಆದರೂ ಬೇಕು. ಇದು ರೋಡ್ ಕ್ರಾಸ್ ಮಾಡಿ ಹೋಗ್ಬೇಕಂದ್ರೆ ಇದು ಸಿಂಗಲ್ ವೇ. ಆ್ಯಂಡ್ ಆಲ್ಸೋ ಮುಂದ್ಗಡೆ ಈಗ ಹಿಂಗೆ ವಿಡಿಯೋ ಮಾಡ್ತಾ ತೋರಿಸ್ತೀನಿ ನೋಡಿ ಗೈಸ್. ಇದು ಬಂದುಬಿಟ್ಟು ನಮ್ಮ ರೈಲ್ವೆ ಗೇಟು. ಇದೇನಾರು ಹಾಕಿತ್ತಂದರೆ ಅಟ್ಲೀಸ್ಟ್ 1 ಅವರ್ ಬೇಕು ಗೈಸ್. ಹಂಗಾಗಿ ನಮ್ಮೂರಿನ ಜನಕ್ಕೆ ಆಲ್ರೆಡಿ ಗೊತ್ತು ಒಂದು ರೆಸ್ಕ್ಯೂಗೆ ಹೋದರೆ ಎಷ್ಟು ಕಷ್ಟ ನಮ್ಮದಂತ. ಹಂಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೆ. ಆ್ಯಂಡ್ ಬೇರೆ ಊರ ಜನಕ್ಕೆ ಗೊತ್ತಿಲ್ಲ ಎಷ್ಟು ಡಿಲೇ ಆಗುತ್ತೆ ಅಂತಂದು, ನಮ್ಮ ಕಷ್ಟ ನೋಡಲಿ ಅಂತಂದು ಇದು ಮಾಡ್ತಿರೋ ಗೈಸ್, ಮತ್ತೇನಿಲ್ಲ. ಸೊ ಹಂಗಾಗಿ ದಯಮಾಡಿ ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ದಯಮಾಡಿ ನಮಗೆ ಸಹಕರಿಸಿ. ಯಾಕಂದರೆ ರೆಸ್ಕ್ಯೂ ಕಾಲ್ ಮಾಡಿ 5-10 ಮಿನಿಟ್ಸ್ ಆಗಿರುತ್ತೆ, ಏನಾದರೂ ಬಂದಿಲ್ಲ ಅಂತಂದು ನೋಡ್ತಾ ಇರ್ತಾರೆ. ಬಟ್ ಈ ಕಷ್ಟ ಅನ್ನೋದು ನಮಗಷ್ಟೇ ಗೊತ್ತು, ಯಾರಿಗೂ ಗೊತ್ತಿಲ್ಲ ಅಂತಂದು. ಹಂಗಾಗಿ ಫುಲ್ ವೀಡಿಯೋ ಮಾಡಿ ಹಾಕ್ತಾ ಇರೋದು, ನಿಮಗೆ ತೋರಿಸ್ತಾ ಇರೋದು. ಈಗ ಒಂದು ಸ್ನೇಕ್ ಬಂದುಬಿಟ್ಟು ಅಲ್ಲೇ ಕುಂತಿರೋಂಗಿಲ್ಲ. ಅದನ್ನು ನೀವು ಡಿಸ್ಟರ್ಬ್ ಮಾಡೋದ್ರಿಂದ ಅಲ್ಲಿ ಇಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಅದಕ್ಕೇನು ಡಿಸ್ಟರ್ಬ್ ಮಾಡಲಾರ್ದ ನಾವು ಬರೋ ಮಟ್ಟ ದೂರ ಇದ್ದಂದ್ರೆ ಅದು ಅಲ್ಲೇ ಇರುತ್ತೆ. ಆಲ್ರೆಡಿ ನೀವು ಹೋಗಿ ವೀಡಿಯೋ ಮಾಡೋದು, ಅದನ್ನು ನೋಡೋದು ಮಾಡಿದರೆ ಅದು ನಿಮ್ಮ ನೋಡಿ ಓಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಈಗ ನೀವು ರಿಸೀವ್ ಕಾಲ್ ಮಾಡಿರ್ತೀರಿ, ನಾವು ಇಷ್ಟೆಲ್ಲ ಕಷ್ಟಪಟ್ಟು ರೋಡ್ ಕ್ರಾಸ್ ಮಾಡಿ 40 ಮಿನಿಟ್ಸ್ ಒಳಗಡೆ ನಾವು ಬಂದಿರ್ತೀವಿ. ಬಂದ ತಕ್ಷಣ ನೀವು ಅದನ್ನು ನಾವು ಬರೋಷ್ಟರಲ್ಲಿ ಏನಾದ್ರು ಡಿಸ್ಟರ್ಬ್ ಮಾಡಿಬಿಟ್ಟಿರ್ತೀರಿ. ನೋಡಿ ಒಂದು ಫೋಟೋ ತಗೊಳೋದಿರಲಿ, ವೀಡಿಯೋ ಮಾಡೋದಿರಲಿ, ಅದು ನಿಮ್ಮ ನೋಡಿ ಹೋಗ್ಬಿಟ್ಟಿರುತ್ತೆ. ನಾವು ಬಂದು ಕೇಳಿದ ತಕ್ಷಣ ಇಲ್ಲರಿ ನೀವು ಒಂದು 5-10 ಮಿನಿಟ್ಸ್ ಬಂದರೆ ಸಿಗೋದು ಹೋಗ್ಬಿಡುತ್ತೆ ಅಂತಂದು ನೀವು ಹೇಳ್ಬಿಡ್ತೀರಿ. ಈಗ ನಾವು ಅಲ್ಲೇ ಕಷ್ಟಪಟ್ಟು ಬಂದಿದ್ದು ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಒಳ್ಳೆ ವಾಪಸ್ ಹೋಗೋದು, ಹಾಗಾಗಿ ನಮಗೆಲ್ಲ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟು, ಆ್ಯಂಡ್ ನಮಗೂ ಬೇಜಾರಾಗುತ್ತೆ. ಸೊ ಹಾಗಾಗಿ ದಯಮಾಡಿ ಹಂಗೆ ಮಾಡಲಿಬೇಡಿ ಅಂತ ನಿಮ್ಗೆ ಫುಲ್ ವೀಡಿಯೋ ಮಾಡಿ ತೋರಿಸ್ತಾ ನಿಮ್ಗೆ ಒಂದು ಮಾತು ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ತಪ್ಪದೆ ನೋಡ್ತಾ ಇರಿ ಗೈಸ್. ಇಲ್ಲ ಸೈಡ್ ಹಾಕಿ. ಯಾರು ಬಂದಿದ್ನೇನೋ ಹಿಡ ಬಂದು ಕೇಳಿದ್ರೆ ನಾವು ಬರ್ತಿದ್ದಿಲ್ಲಲ್ಲೋ. ಅವ್ನು ಬರೋವಲ್ಲ, ಮತ್ತೆ ಸ್ಟಿಕ್ ಇರ್ತಂತ ಹೋಗಿ ಸಿಕ್ಕಿದ್ರಲ್ಲ. ಅದು ಹೆಸರು ನಾವು ಮತ್ತೆ ಮಾಡ್ತೀವಿ ಕೊಟ್ಟ ಮಲ್ಲ ಓಲೆ ಮಲ್ಲ ಮುಂದೆ ಒಂದು ಸ್ಟೆಪ್ ನಾನು ತಗೊಂಡ್ಬರ್ತೀನಿ ಹೋಗಿ ಮೇಲೆ. ಇಲ್ಲಿ ನೀನಾರು ಸೈ, ನಾನು ಹೋಗ್ತೀನಿ. ಮತ್ತೆ ನಾವು ಎಷ್ಟು ಸರ್ ಅದನ್ನು ಬೈತಾನ ಗೊತ್ತಿಲ್ಲ ಗಾಂಡು ಸೋ ಸರ್. ಇಲ್ಲ ಬಿಡ್ರಿ ಸರ್, ಅದು ಸುಮ್ಮನೆ ಇವು ಸರ್. ಇಲ್ಲ ಸರ್, ಅವು ಎಲ್ಲಣ್ಣ ಅಲ್ಲ ತಿನ್ನೋದು ತಡಿ, ಫಸ್ಟ್ ಹಾವು ತೋರಿಸ್ತೀವಿ. ಮೆಲ್ಲಕ್ಕ ರಚ್ಚಿಗೈತೆ. ಅದು ಬಿಡಮ್ಮ, ಬಿಟ್ಟು ಮುಂದೆ ಒಂದು ಸ್ಟೆಪ್ ಮುಂದೆ ಬನ್ನಿ, ಕೈ ಬಿಟ್ಬಿಡು, ಅದು ಈ ಕಡೆ ಬರ್ತೈತಿ. ಈಗ ಆರಾಮ್ ಮಾಡಿ ಕೈ. ಹುಷಾರು ಹುಷಾರು ಹುಷಾರು. ಕೂಲ್ ಮಾಡ, ಅಲ್ಲೇ ಕೂಡು ಮಾಡ. ಅಲ್ಲ ನೀ ಕಂಟಿನ್ಯೂ ಕೂಲ್ ಮಾಡ್ತಿರ್ಬೇಕು. ಇಲ್ಲ 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 ಸಿಮೆಂಟ್ ಐತಣ್ಣ. ಅಣ್ಣ ಸಿಮೆಂಟ್ ಐತಣ್ಣ ಅದ್ರಾಗ. ಹಂಗೆ ಮಾಡಬೇಡ ತಳ್ಳಿ. ಮಲ್ಲ 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 ಇಲ್ಲಿ ತಗೋ ಒಂದು ಸೆಕೆಂಡ್. ಈಗ ನೋಡಿ ಎಷ್ಟು ವ್ಯತ್ಯಾಸ ಆಗುತ್ತೆ ಮಾಡೋದು, ಹೌದಾ? ಕೂಲ್ ಮಾಡೋದು ಹಿಂಗೆ ಮಾಡ್ಬೋದು, ಅದು ಆಟೋಮೆಟಿಕ್ ಕೂಲ್ ಆಗ್ಬಿಡುತ್ತೆ.
ಈ ಕಡೆ ಅಲ್ಲ ನಾ ಚೀಲ ಹಾಸ್ಕೊಂಬಿಡು. ಈ ಕಡೆ ಈಗ ನೋಡಿ ಸ್ಮೆಲ್ ಬಂತ ಅಂದರೆ ಅದು ಇದು ಬಿಟ್ಟು ಗಾಬರು ಹೋದಂಗೆ ಸರ್. ಒಂದು ಚಲೋ ಅಲ್ಲಿ ಬರುತ್ತೆ ಸರ್. ನಾನು ಕರೀತೀನಿ ಅವು ಯಾರು ಬೇಕು ಹೆಂಗೆ ಬೇಕಂಗೆ ಹಿಡಿದ್ರೆ ನಾವು ರೊಟ್ಟಿ ಕಡಿತು. ಆರಡಿ ಇಲ್ಲ, 5 ಮೇಲೆ ಐತಿ. ಈ ಕಡೆ ಬಾ, ಲೆಫ್ಟ್ಗಳು ನೋಡ್ಬೇಡ. ಅಂತೂ ಇಂತೂ ಫೈನಲ್ ಆಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಶಿಕ್ಷಾಯತನ ಸ್ಕೂಲಲ್ಲಿ ನಾವು ಕಲ್ತಿದ್ದು ಅಲ್ಲಿ. ಸೊ ನಮ್ಮ ಹೆಡ್ ಮಾಸ್ಟ್ರು ಫೋನ್ ಮಾಡಿದರು, ಸೊ ಹಿಂಗೆ ಕ್ಲಾಸ್ ರೂಮಲ್ಲಿ ಬಂದಿದೆ ಅಂತ. ಸೊ ಹೋಗಿ ನೋಡಿದರೆ ರ್ಯಾಟ್ ಸ್ನೇಕು ಕೆರೆ ಹಾವು ಫುಲ್ಲು ರಚ್ಚಿಗೆದ್ದುಬಿಟ್ಟಿತ್ತು. ಅವರು ಯಾರೋ ಹಿಡಲಿಕ್ಕೆ ಅಂತಂದು ಬಂದಿದ್ದರು, ಟ್ರೈ ಮಾಡಿದ್ರಂತೆ ರೆಸ್ಕ್ಯೂ ಮಾಡೋಕ್ಕೆ. ಸೊ ಅವರು ಎಲ್ಲ ರಚ್ಚಿಗೆ ಎಬ್ಬಿಸ್ಬಿಟ್ಟಿದ್ರು ಹಾವು ನಾವು ಹೋಗೋಷ್ಟಿಗೆ. ಮತ್ತು ಅದನ್ನು ನೋಡಿ ಫುಲ್ಲು ಬೈಟ್ ಮಾಡ್ತಿತ್ತು ಜಂಪ್ ಮಾಡಿ. ಸೊ ಹಿಡಿದು ಅದನ್ನೆಲ್ಲ ಫುಲ್ ಮಾಡಿ ಫೈನಲಾಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದು ಈಗ ರಿಲೀಸ್ ಮಾಡೋಕ್ಕೆ ಬಂದಿದ್ವಿ. ಇನ್ನೊಂದು ಏನಂದರೆ ಗೈಸ್, ಈಗ ಸಮ್ಮರ್ ಸೀಸನ್ ಬಿಸಿಲು ಇರೋದ್ರಿಂದ ನಾವು ಯಾವ ಹಾವು ಹಿಡೀಲಿ, ಯಾವ ವಿಷ ಇರೋವು ಯಾವ ವಿಷ ಇರಲಾರ್ದು ಯಾವ ಹಿಡೀಲಿ, ಬಟ್ ನಾವು ರಿಲೀಸ್ ಮಾಡೋದು ಮಾತ್ರ ನೀರಲ್ಲೇ. ನೋಡಿ ಗೈಸ್, ನೀರಿರೋ ಪ್ಲೇಸ್ ಬಿಡ್ತೀವಿ, ಯಾಕಂದರೆ ಅವು ತಂಪಾಗಿ ಆರಾಮಿರಲಿ ಅಂತ. ಸೊ ಈಗ ಹಂಗೆ ನೋಡ್ತಾ ಇರಿ ಗೈಸ್, ರಿಲೀಸ್ ಮಾಡೋದು ತೋರಿಸಿ ನಿಮ್ಗೆ. ದಯಮಾಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದು ಒಂದು ಅದ್ಭುತ ಪ್ಲೇಸ್ ಗೈಸ್, ಫುಲ್ಲು ತಂಪಿರುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಯಾರು ಡಿಸ್ಟರ್ಬ್ ಮಾಡೋರು ಇಲ್ಲಿ. ನೋಡಿ, ನೀವೇ ನೋಡಿ ಒಮ್ಮೆ ಪ್ಲೇಸು. ನೋಡಿ ಇಲ್ಲ ಕುಡಿಯೋಕೆ ಬರ್ತಾರೆ, ಮತ್ತು ನೀನಂತಾರೆ ಕುಡಿಯೋಕೆ ಬರ್ತಾರೆ, ಹೇತು ಬರ್ತಾರೆ ಅವ್ರು ನೋಡ್ತಾರೆ ಬಲ್ಲಿ ಒಂದು ಸ್ಟೆಪ್ ಮುಂದೆ. ನೋಡಿ ಗೈಸ್, ಪ್ಲೇಸ್ ಮಾತ್ರ ಫುಲ್ ಅದ್ಭುತ. ಮಕ್ಕಳು ನೋಡಿ, ಈಗ ರಿಲೀಸ್ ಮಾಡ್ತೀವಿ ಫೈನಲ್ ಆಗಿ. ಭಾಳ ಜನ ರೆಸ್ಕ್ಯೂರ್ಸ್ ಏನು ಮಾಡ್ತಾರೆ, ರೆಸ್ಕ್ಯೂ ಮಾಡ್ಕೊಂಬಂದು ಎಲ್ಲಿ ಬೇಕಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಗದ್ದೆ ಕಡೆ. ಹಂಗೆ ಮಾಡಬೇಡಿ, ಇಂಥ ಚಲೋ ಅದ್ಭುತ ಪ್ಲೇಸಿಗೆ ಬಿಡಿ ಯಾವತ್ತಿಗೂ. ಅವನು ಚಲೋ ಇರ್ತವೆ ಸೇಫಾಗಿ. ಚಲೋ ಆಗಿ. ಸೊ ಇದೆ ಗೈಸ್, ಸೈಜ್ ನೋಡಿ ಒಮ್ಮೆ ಮುಂದೆ ಬಾ. ಲಾಸ್ಟ್ ಪ್ಲೀಸ್. ಆಯ್ತಾ? ಸೊ ನೋಡಿ ಗೈಸ್, ಹಾವು ಮಾತ್ರ ಫುಲ್ ರಚ್ಚಿಗಿದೆ. ಭಾಳ ಕಡ್ಸೋದು ಬೇಡ. ನೋಡಿ ಇಲ್ಲಿ ಕೆರೆ ಅವನು ಸೌಂಡ್ ಮಾಡುತ್ತೆ. ಎಲ್ಲರೂ ಅಂತಂದಂಗೆ ಕೆರೆ ಹಾವು ಸೌಂಡ್ ಮಾಡಲ್ಲ ಅಂತಾರೆ. ಕೆರೆ ಅವನು ಸೌಂಡ್ ಮಾಡುತ್ತೆ ರಚ್ಚಿಗೆದ್ದಾಗ. ಅಂದರೆ ಒಂದು ಟೈಪ್ ಅಂತಿರ್ತೈತಿ ಕಂಟಿನ್ಯೂ. ನೋಡಿ ಕುತ್ತಿಗೆ ಇದೈತಲ್ಲ, ಕುತ್ತಿಗೆ ಕೆಳಗೆ ನೋಡಿ ಅಬ್ಸರ್ವ್ ಮಾಡಿ, ಉಬ್ಬಿಸ್ತೈತಿ.
ಅದು ರಚ್ಚಿಗೆದ್ದಾಗ ಸಿಟ್ಟಿಗೆದ್ದಾಗ. ಸೊ ಹಂಗಾಗಿ ದೂರ ಇರೋ ಅಂತ ಅರ್ಥ ಅದು. ಈಗ ಆಲ್ರೆಡಿ ಜಂಪ್ ಮಾಡಿ ಭಾಳ ಕಡಿತಾ ಇದೆ. ಬಟ್ ವಿಷಯ ಇರಂಗಿಲ್ಲ ಅಂತಂದು ಹಿಡಿಲಿಕ್ಕೆ ಭಾಳ ಜನ ಹುಡುಗರು ಟ್ರೈ ಮಾಡ್ತಾರೆ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ ದಯಮಾಡಿ. ಸೊ ನೋಡಿ ಎಂಥ ರೆಸ್ಕ್ಯೂರ್ಸ್ ಇದ್ರು ಎಗ್ರಿ ಬೈಟ್ ಮಾಡ್ತೀವಿ, ಎಲ್ಲ ಹಾವು ಸೇಮ್ ಇರಲ್ಲ. ರಚ್ಚಿಗೆದ್ದೈತೆ, ಈಗ ರಿಲೀಸ್ ಮಾಡ್ತೀವಿ. ಓಕೆನಾ, ನೋಡ್ತಾ ಇದೆ. ಸೊ ಎಲ್ಲರೂ ನೋಡಿದ್ರಲ್ಲ ಗೈಸ್. ಸೊ ನಾವು ಓದಿದಂಥ ಶಾಲೆಯಲ್ಲಿ ನಾನು ನಮ್ಮ ಟ್ರೈನಿಂಗ್ ಇಬ್ಬರು ಅಲ್ಲೇ ಓದಿದ್ದು, ನಮ್ಮ ಶಿಕ್ಷಕನ ಶಾಲೆ. ಸೊ ನಮ್ಮ ಹೆಡ್ ಮಾಸ್ಟ್ರು ಮಂಜುನಾಥ್ ಸರ್ ಅವರು ಕರೆಸಿದ್ರು. ಸೊ ಜೀವ ಅಂತೂ ಉಳಿಸಿದ್ರು ಅದ್ರದ್ದು. ಯಾರು ಅಷ್ಟು ಜನ ಹುಡುಗರು ಬಂದರು ಹೊಡಿಬೇಡ, ನಮ್ಮ ಹುಡುಗ ಅದಾನೆ ಬಂದು ಹಿಡಿತಾನೆ ಅಂತಂದು ರೆಸ್ಕ್ಯೂ ಮಾಡಿಸಿದ್ರು ಫೈನಲಾಗಿ. ಸೊ ಖುಷಿ ಆಯಿತು ನಮಗೂ. ಸೊ ದಯಮಾಡಿ ನಿಮ್ಮದೊಂದು ಇಂಥ ಒಳ್ಳೆ ಕೆಲಸ ಎಲ್ಲಿ ಬೇಕಲ್ಲಿ ರಿಲೀಸ್ ಮಾಡಬೇಡಿ, ಎಲ್ಲ ರೆಸ್ಕ್ಯೂರ್ಸ್ ಹೇಳ್ತಾ ಇದ್ದೀನಿ. ಸೊ ಇಂಥ ಚಲೋ ಅದ್ಭುತ ಪ್ಲೇಸ್ಗೆ ಈಗ ಸಮ್ಮರ್ ಸೀಸನ್ ಗೈಸ್, ನೀರಿರೋ ಪ್ಲೇಸಿಗೆ ಬಿಡ್ರಿ ದಯಮಾಡಿ. ಸೊ ಹಂಗಾಗಿ ನಿಮ್ಮದೊಂದು ಲೈಕ್ ಇರಲಿ, ಶೇರ್ ಇರಲಿ, ಸಬ್ಸ್ಕ್ರೈಬ್ ಇರಲಿ ಅಂತ ನಮ್ಮ ವಿಡಿಯೋ, ಇವತ್ತಿನ ವಿಡಿಯೋ ಫಸ್ಟ್ ವಿಡಿಯೋ ಮುಗಿಸ್ತಾ ಇದ್ವಿ. ಧನ್ಯವಾದ. ಈಗ ಸದ್ಯ ಸೆಕೆಂಡ್ ರೆಸ್ಕ್ಯೂ ಸ್ಪಾಟ್ಗೆ ಬಂದಿದ್ದೀನಿ. ಸೊ ನೋಡೋಣ ಯಾರು ರೆಸ್ಕ್ಯೂ. ಅದು ಸ್ವಲ್ಪ ಬೈಕ್ ಮಾಡ್ಕೊಂಡು ಬಂದೀನಿ ಈಗ. ಹ್ಞೂ ಭಾಳ ಕಡಿತದು. நல்ல வேளை நான் மேலே துணியா சொல்லி கத்திக்கிட்டு இருக்கேன். எனக்கு போக மனசு இல்லை, வேண்டிக்கிட்டே இருந்தேன். ஒரு பாக்கெட் தான் தூக்கி போட்டேன். ಹಂಗೆ ಇರು ಬ್ರೋ, ರೆಡಿ. ಸ್ವಲ್ಪ ದೂರ ಇರೋ ಒಂದು ಸ್ಟೆಪ್. ಅಲ್ಲಿ ಹೋಗ್ಬಿಡುವ ನಾಳೆ, ಅಲ್ಲಿ ಹೋಗುವ ನಾನೇ. ಹಾಂ ಬ್ಯಾಡ ಅಲ್ಲಿ ಹಿಡ್ಕೊಂಬರ್ದ ರೆಡಿ ಅದ ಹೆಂಗೆ ರೆಡಿ. ఇక్కడ పడే ನೀವು ఎక్కువ సమీరా సమీరా డల్ సమీరా ಇಲ್ಲ ನಾನು ಕಣ್ಣಕ್ಕೆ ಕಾಣಲ್ಲ ನನಗೆ. ಗಾಡಿ ಹೋಗಿತ್ತು ಬೇಡಬಹುದು. ಅಲ್ಲ ಹೋಗಲ್ಲ ಬಿಡ. ಸುನೀಲ್ ಎಷ್ಟು ಕೊಡೋ ಸುನೀಲ ನೋಡ್ಬೇಕು. ಇದು ಇನ್ನೊಂದು ಏನಂದ್ರೆ ನೀರು ಹೋಗ್ತಂಗ ಸೇಮ್ ಇದಾ ಇನ್ನೊಂದು ಇದ್ರಾಗ ಬ್ಲಾಕ್ ಕಡಿದ್ರೆ ಇದೇ ವಿಷಯ ಇರುತ್ತಂತ್ರಲ್ಲ, ಇದಲ್ಲ ಇನ್ನೊಂದು. ಎಲ್ಲರೂ ಕವರ್ ಆಗಂತಿ ಮತ್ತು ನೀನು ಬರೀ ನಂದಷ್ಟೇ ತೆಗಿಬಿಡ. ಇದೇನು ಒಳಗೆ ಬಂದು ಹೋಯ್ತು ಮತ್ತೆ ನೋಡಿ ಬಾಟಿಲ್ ಒಂದು. ಇದು ಬರೀ ಹಳ್ಳಿಗಳನ್ನ ತಿಂತೀವಿ. ಅದು ಹೆಂಗೆ ಗೊತ್ತಾನೆ, ಹಿಂದ್ಗಡೆ ಹಳೆ ಮನೆ ಐತಲ್ಲ, ಸಂದಿ ಪಂದಿ ಅದಲ್ಲ, ಹಂಗೆ ಬರೋದು ಮತ್ತೇನಿಲ್ಲ ಇವು. ಹಿಂದ್ಗಡೆ ಒಂದು ಹಳೆ ಮನೆ ಬಿದ್ದಿರೋದೈತೆ ನೋಡಕ್ಕೆ ನಿಮ್ದು. ಹೌದು ಬರ್ತಾವ ಯಾವ್ದು ಡಬ್ಬಿ ಇನ್ನು ಆಗ ಡಬ್ಬಿ ಅದ ಅನ್ನಕ್ಕೆ ಯಾವ್ರ. ರಂಗೋಲಿ ಡಬ್ಬಿನ ಐತಿ. ಹಾಂ ಕೊಡಕ ಅಂತ ಅಂದ್ರೆ ಮುಚ್ಚಣಿಕೆ ಇರ್ಬೇಕು, ಮುಚ್ಚಾಕ ಮೂಡಿ ಇಲ್ಲ ಓದ್ ಬಿಡಕ್ಕಾದ್ರೆ ಹೋಯ್ತಾ. ಏನು ಮಾಡಿದ್ರ ತಿಂತೀವಿ. ದೂರ ಹೋಗಿ ಸನ್ನಿ 4098 ತೆಗಿಯಪ್ಪ ಹೊರಗೆ 98 ಅಪ್ಪ ಹೊಡೆದು ಬಿಟ್ರು. ಅದೇನಾಗಿದೆ ಗೈಸ್, ಬೆಳಿಗ್ಗೆ ಭಾಳ ದಿವಸ ಬಿಟ್ಟು ಅದು ಡೋರ್ ಓಪನ್ ಮಾಡಿದ್ದಾರೆ ಅವರು ಇವತ್ತು. ಸೊ ಹಂಗಾಗಿ ಸ್ನೇಕ್ಸ್ ಅದರಲ್ಲಿ ಕಂಡಿದ್ದಾವೆ. ಅವು ಬಂದುಬಿಟ್ಟು ಕಾಮನ್ ಉಲ್ ಸ್ನೇಕು. ನಾವು ಹೋಗೋಷ್ಟರಲ್ಲಿ ಒಂದು ಹೊಡೆದು ಬಿಟ್ಟಿದ್ದಾರೆ ಆಲ್ರೆಡಿ. ನೋಡಿ ಇಲ್ಲಿ ಕವರ್ದಲ್ಲಿ ಹಾಕೊಂಡು ಬಂದಿದ್ದೀನಿ ಈಗ. ಸೊ ಇದು ಔಟ್ರು ಬೈ ಮಿಸ್ಟೇಕ್ ಎಲ್ಲಿ ಓಡೋಗುತ್ತೆ ಅಂತಂದು ಹೊಡೆದು ಬಿಟ್ಟಿದ್ದಾರೆ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ನೂ ಅವ್ರಿಗೆ ಗೊತ್ತಿರಲಿಲ್ಲಂತೆ. ಈಗ ಅವ್ರಿಗೆ ಸಿಕ್ಕಿದೆ, ಫೈನಲಿ ಅದಕ್ಕೆ ರೆಸ್ಕ್ಯೂ ಕಾಲ್ ಮಾಡಿದ್ದಾರೆ. ಈಗ ಇನ್ನೊಂದು ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡಿ ಸುಮಾರು ಒಂದು 12-13 ವರ್ಷದ್ದು ದೊಡ್ಡ ಸೈಜ್ ಇದೆ. ಸೊ ಈಗ ಫೈನಲಾಗಿ ರಿಲೀಸ್ ಮಾಡ್ತೀನಿ ನೋಡಿ ಗೈಸ್. ಇದು ನಾನು ಇನ್ನೊಮ್ಮೆ ಏನು ಮಾಡಲ್ಲ, ಬಟ್ ಇದೊಂದು ಈಗ ಸಡನ್ನಾಗಿ ಕಂಡಿದೆ, ಹಾಗಾಗಿ ರೆಸ್ಕ್ಯೂ ಕಾಲ್ ಮಾಡಿ ಕರೆಸಿದ್ದಾರೆ. ಸೊ ನೋಡಿ ಡಿಸೈನ್ ಈ ಟೈಪ್ ಇರುತ್ತೆ ಪ್ಯಾಟರ್ನು. ಸೊ ಸಮ್ಮರ್ ಇರೋ ಕಾರಣದಿಂದ ನೀರಲ್ಲಿ ಬಿಡ್ತೀನಿ ನಾನು. ಇವು ಆ್ಯಕ್ಚುಲಿ ಎಲ್ಲಿ ಬೇಕಲ್ಲಿ ಇರೋಂಗಿಲ್ಲ,